ನಮಸ್ಕಾರ ಸ್ನೇಹಿತರೆ, ಭಾರತದ ಪುಣ್ಯಭೂಮಿಯಲ್ಲಿ ನೆಲೆಸಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶಿಷ್ಟ ಇತಿಹಾಸವಿದೆ. ಇಂದು ನಾವು ಪ್ರವಾಸ ಮಾಡಲಿರುವುದು 4ನೇ ಜ್ಯೋತಿರ್ಲಿಂಗವಾದ ಓಂಕಾರೇಶ್ವರನ ಸನ್ನಿಧಿಗೆ. ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ನರ್ಮದಾ ನದಿ ತೀರದಲ್ಲಿರುವ ಈ ಕ್ಷೇತ್ರ ಕೇವಲ ಭಕ್ತಿಯ ಕೇಂದ್ರವಲ್ಲ, ಪ್ರಕೃತಿಯ ಒಂದು ಅದ್ಭುತ ಚಮತ್ಕಾರ ಕೂಡ ಹೌದು. ಇಲ್ಲಿನ ದ್ವೀಪದ ಆಕಾರವು ಪವಿತ್ರವಾದ ಓಂ ಚಿಹ್ನೆಯನ್ನು ಹೋಲುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ಬನ್ನಿ, ಇಂದಿನ ವಿಡಿಯೋದಲ್ಲಿ ನಾವು ಓಂಕಾರೇಶ್ವರದ ರಹಸ್ಯ, ಪುರಾಣ ಕಥೆ ಮತ್ತು ಅಲ್ಲಿನ ದರ್ಶನದ ವಿಶೇಷತೆಗಳನ್ನು ತಿಳಿಯೋಣ. ಓಂಕಾರೇಶ್ವರವು ನರ್ಮದಾ ನದಿಯ ಮಧ್ಯದಲ್ಲಿರುವ ಮಾಂಧಾತ ಎಂಬ ದ್ವೀಪದಲ್ಲಿದೆ. ಈ ದ್ವೀಪವನ್ನು ನರ್ಮದಾ ನದಿಯು 2 ಕವಲುಗಳಾಗಿ ಸೀಳುವ ಮೂಲಕ ನಿರ್ಮಿಸಿದೆ. ಈ ದ್ವೀಪವು ಆಕಾಶದಿಂದ ನೋಡಿದರೆ ಪವಿತ್ರ ಓಂ ಆಕಾರದಲ್ಲಿ ಕಾಣಿಸುತ್ತದೆ. ಇಲ್ಲಿ ಮುಖ್ಯವಾಗಿ 2 ದೇವಾಲಯಗಳಿವೆ. ಒಂದು ದ್ವೀಪದ ಮೇಲಿರುವ ಓಂಕಾರೇಶ್ವರ ಮತ್ತು ಮತ್ತೊಂದು ನದಿಯ ದಕ್ಷಿಣ ದಂಡೆಯ ಮೇಲಿರುವ ಅಮರೇಶ್ವರ. ಪುರಾಣಗಳ ಪ್ರಕಾರ ಈ 2 ಲಿಂಗಗಳು ಒಂದೇ ಜ್ಯೋತಿರ್ಲಿಂಗದ 2 ರೂಪಗಳು ಎಂದು ಪರಿಗಣಿಸಲಾಗುತ್ತದೆ. ಓಂಕಾರೇಶ್ವರದ ಉಗಮದ ಹಿಂದೆ 3 ಮುಖ್ಯ ಕಥೆಗಳಿವೆ. ಮೊದಲ ನಂಬಿಕೆ ಪ್ರಕಾರ ನಾರದ ಮುನಿ ಮತ್ತು ವಿಂಧ್ಯ ಪರ್ವತ. ಒಮ್ಮೆ ನಾರದ ಮುನಿಗಳು ವಿಂಧ್ಯ ಪರ್ವತಕ್ಕೆ ಭೇಟಿ ನೀಡಿದಾಗ ಮೇರು ಪರ್ವತವು ನಿನಗಿಂತ ದೊಡ್ಡದು ಎಂದು ಹೇಳುತ್ತಾರೆ. ಇದರಿಂದ ವಿಂಧ್ಯ ಪರ್ವತವು ಅಹಂಕಾರ ಬಿಟ್ಟು ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತದೆ. ಶಿವನು ಪ್ರತ್ಯಕ್ಷನಾಗಿ ವಿಂಧ್ಯನಿಗೆ ವರ ನೀಡಿ ಭಕ್ತರ ಕೋರಿಕೆಯಂತೆ ಇಲ್ಲಿ 2 ರೂಪಗಳಲ್ಲಿ ಓಂಕಾರೇಶ್ವರ ಮತ್ತು ಅಮರೇಶ್ವರ ನೆಲೆಸುತ್ತಾನೆ. ಎರಡನೇ ನಂಬಿಕೆ ಪ್ರಕಾರ ಇಕ್ಷ್ವಾಕು ವಂಶದ ರಾಜ ಮಾಂಧಾತನು ಇಲ್ಲಿ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿದನು. ಈ ಕಾರಣದಿಂದ ಈ ದ್ವೀಪಕ್ಕೆ ಮಾಂಧಾತ ದ್ವೀಪ ಎಂಬ ಹೆಸರು ಬಂದಿದೆ. ಮೂರನೇ ನಂಬಿಕೆ ಪ್ರಕಾರ ದೇವತೆಗಳು ಮತ್ತು ಅಸುರರ ನಡುವಿನ ಯುದ್ಧದಲ್ಲಿ ದೇವತೆಗಳು ಸೋತಾಗ ಅವರು ಶಿವನನ್ನು ಪ್ರಾರ್ಥಿಸಿದರು. ಶಿವನು ಓಂಕಾರ ರೂಪದಲ್ಲಿ ಬಂದು ಅಸುರರನ್ನು ಸೋಲಿಸಿ ಇಲ್ಲಿ ನೆಲೆಸಿದನು ಎಂಬ ನಂಬಿಕೆ ಇದೆ. ದೇವಸ್ಥಾನದ ವಾಸ್ತುಶಿಲ್ಪವು ಉತ್ತರ ಭಾರತದ ಶೈಲಿಯಲ್ಲಿದೆ. ಇಲ್ಲಿನ ಕಂಬಗಳಲ್ಲಿ ಸುಂದರವಾದ ಕೆತ್ತನೆಗಳನ್ನು ನೀವು ನೋಡಬಹುದು. ಗರ್ಭಗುಡಿಯಲ್ಲಿ ಜ್ಯೋತಿರ್ಲಿಂಗವು ಭೂಮಿಯ ಮಟ್ಟದಲ್ಲಿದೆ. ಇಲ್ಲಿ ನರ್ಮದಾ ನದಿಯ ನೀರನ್ನು ಸದಾ ಅರ್ಪಿಸಲಾಗುತ್ತದೆ. ಒಂದು ವಿಶೇಷವೆಂದರೆ ಜ್ಯೋತಿರ್ಲಿಂಗದ ಸುತ್ತಲೂ ಯಾವಾಗಲೂ ನೀರು ಇರುತ್ತದೆ. ಭಕ್ತರು ಇಲ್ಲಿ ನರ್ಮದಾ ನದಿಯ ಪವಿತ್ರ ಸ್ನಾನ ಮಾಡಿ ನಂತರ ದರ್ಶನ ಪಡೆಯುತ್ತಾರೆ. ನೀವು ಓಂಕಾರೇಶ್ವರಕ್ಕೆ ಭೇಟಿ ನೀಡಲು ಬಯಸಿದರೆ ಇವುಗಳನ್ನು ನೆನಪಿಡಿ. ಹತ್ತಿರದ ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣ ಇಂದೋರ್ನಲ್ಲಿದೆ. ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಸುಲಭವಾಗಿ ಬರಬಹುದು. ಇಲ್ಲಿಗೆ ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ ಇಲ್ಲಿಗೆ ಭೇಟಿ ನೀಡಲು ಅತ್ಯುತ್ತಮ ಸಮಯವಾಗಿದೆ. ಓಂಕಾರೇಶ್ವರದ ದರ್ಶನವು ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಭಕ್ತಿಯನ್ನು ನೀಡುತ್ತದೆ. ನರ್ಮದಾ ನದಿಯ ತಟದಲ್ಲಿ ನಿಂತು ಶಿವನ ನಾಮಸ್ಮರಣೆ ಮಾಡುವುದೇ ಒಂದು ಅದ್ಭುತ ಅನುಭವ. ನೀವು ಎಂದಾದರೂ ಇಲ್ಲಿಗೆ ಭೇಟಿ ನೀಡಿದ್ದೀರಾ ಅಥವಾ ಹೋಗುವ ಪ್ಲಾನ್ ಇದೆಯೇ? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಓಂ ನಮಃ ಶಿವಾಯ.